ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳಿದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪಾಗುವಂಥದ್ದು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು ಅನ್ನುವಂಥದ್ದು. ಆದರೆ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಷ್ಟು ಚಿರಪರಿಚಿತರೋ ಹಾಗೆಯೇ ಅವರ ಹೆಂಡತಿ ಆಗಿರುವಂತಹ ಶಾರದಾ ಗೋಕಾಕ್ ಅವರು ಕೂಡ ಸಾಹಿತ್ಯದ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರಾಗಿದ್ದರು. ಇವತ್ತು ನಾನು ಶಾರದಾ ಗೋಕಾಕ್ ಅವರ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಶಾರದಾ ಗೋಕಾಕ್ ಅವರು ಧಾರವಾಡದಲ್ಲಿ 1916ನೇ ಇಸ್ವಿಯ ಜುಲೈ 31ನೇ ತಾರೀಕು ಜನಿಸ್ತಾರೆ. ಅವರ ತಂದೆ ಬಳವಂತರಾವ್ ಬೆಟ್ಟದೂರು ಮತ್ತು ಅವರ ತಾಯಿ ಕಮಲಾಬಾಯಿ. ಓದಿದ್ದು ಕೇವಲ 6ನೇ ತರಗತಿ ಆದರೂ ಕೂಡ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನು ಇಟ್ಕೊಂಡವರಾಗಿದ್ದರು. 1969ನೇ ಇಸ್ವಿಯಲ್ಲಿ ವಿಕ್ರು ಗೋಕಾಕ್ ಅವರ ಷಷ್ಠಬ್ದಿಯ ಕಾರ್ಯಕ್ರಮವನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಶಾರದಾ ಗೋಕಾಕ್ ಅವರ ಕವನ ಸಂಕಲನ ಆಗಿರುವಂತಹ ಸುಮಂಗಲಾಕ್ಷತೆಯನ್ನು ಬಿಡುಗಡೆ ಮಾಡಲಾಗತ್ತೆ. ಅದರ ಜೊತೆಯಲ್ಲಿ ಆ ಒಂದು ಸುಮಂಗಲಾಕ್ಷತೆ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಸುಮಾರು 37 ಕವನಗಳು ಇದೆ ಅಂತ ಹೇಳಲಾಗತ್ತೆ. ಅದರ ಜೊತೆ 1973ರಲ್ಲಿ ಹೊರಗೆ ಬಂದಂತಹ ಅಂದರೆ ಬಿಡುಗಡೆಗೊಂಡಂತಹ ಸಿಮ್ಲಾ ಸಿಂಘನಿಗೆ ಅನ್ನುವಂತಹ ಒಂದು ಪುಸ್ತಕವನ್ನು ವಿಕ್ರು ಗೋಕಾಕ್ ಅವರು ಬರೀತಾರೆ. ಈ ಒಂದು ಪುಸ್ತಕಕ್ಕೆ ಶಾರದಾ ಗೋಕಾಕರು ಕೂಡ ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ತಮ್ಮ ಒಂದಷ್ಟು ಕೊಡುಗೆಗಳನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. 1977ನೇ ಇಸ್ವಿಯಲ್ಲಿ ಒಲವೇ ನಮ್ಮ ಬದುಕು ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಅವರು ಬರೀತಾರೆ. ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ನೀಡಿದಂತಹ ಶಾರದಾ ಗೋಕಾಕ್ ಅವರು 1994ನೇ ಇಸ್ವಿಯ ಜನವರಿ 23ನೇ ತಾರೀಕು ಇಹಲೋಕವನ್ನು ತ್ಯಜಿಸ್ತಾರೆ. ಇದಿಷ್ಟು ಶಾರದಾ ಗೋಕಾಕ್ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.